ಅವ್ರ ಅಭಿಮಾನಿ ಸುದೀಪ್ ಅವ್ರು ಬಂದಿದ್ದಾರೆ. ಅವ್ರ ಹಿಂದೆ ನಾವಿದ್ದೆ, ನಮ್ಮ ಅಭಿಮಾನಿಗಳಿದ್ದೆ, ನಾವು ಕೈ ಜೋಡಿಸ್ಬೇಕು ಅಂತ ನನ್ನ ಆಸೆ ಇದೆ ಸರ್. ಸರ್ ಬೇಜಾರಾಗಿದೆ ಸರ್. 4 ಜನನು ಒಟ್ಟಿಗೆ ಸೇರಿಸಿದ್ರಲ್ಲಿ ಒಂದು ಕುಟುಂಬದಲ್ಲಿ ಅವಾಗೆಲ್ಲ ಒಂದು ಕುಟುಂಬನೇ ಇದ್ರು ಅವರು. ಪೊಲೀಸರು ಯಾರಪ್ಪ ಉಳಿಸ್ತಾರೋ ಕರೀರಿ ಅಂತ ಅವ್ನು ಕೇಳಿ ಅವ್ನು ಎಂಕ್ವೈರಿ ಮಾಡಿ ತಕೊಳ್ಳೋರು ಯಾರೂ ಇಲ್ಲ. ಆದ್ರೂ ಬೇಜಾರಾಗುತ್ತೆ ಸರ್ ಅದೆಲ್ಲ ನೋಡಿದ್ರೆ. ನಾವೊಬ್ರು ಅಭಿಮಾನಿಯಾಗಿ ನಮಗೂ ಬೇಜಾರಾಗುತ್ತೆ ಅದೆಲ್ಲ ನೋಡಿದ್ರೆ. ಪಾಪ ಏನ್ ಮಾಡಕ್ಕಾಗುತ್ತೆ ಅಲ್ಲಿ ಸರ್. ಇವಾಗ ಬೆಂಗಳೂರಲ್ಲಿ ಆಗ್ಬೇಕಾಗಿತ್ತು, ಫಸ್ಟ್ ಇಷ್ಟೊತ್ತಿಗೆ ಯಾವಾಗೂ ಆಗ್ಬೇಕಾಗಿತ್ತು. ಈ ಭಾರತೀಯ ವಿಷ್ಣುವರ್ಧನ್ಗೆ ಮತ್ತೆ ಫ್ಯಾಮಿಲಿಗೆ ಏನ್ ತೊಂದರೆ ಕೊಟ್ಟಿದಾರೋ ಮೊನ್ನೆ ಭಾನುವಾರ ನಾನು ಸ್ವಲ್ಪ ನೋಡಿದೆ. ಪಾಪ ಏನೇನು ತೊಂದರೆ ಅವರು ಸ್ವಲ್ಪ ತೋಡ್ಕೊಂಡ್ರು ಮನ್ಸಲ್ಲಿ ಇರೋದು. ನಾವ್ ಯಾವತ್ತೂ ಇಲ್ಲೇ ಮಾಡ್ಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ಇದೆಲ್ಲ ಇವರು ಬಾಲಣ್ಣ ಫ್ಯಾಮಿಲಿ ಆಗ್ಲಿ, ಪ್ರತಿಯೊಂದು ಬೇರೆಯವರೆಲ್ಲ ಫ್ಯಾಮಿಲಿ ಆಗ್ಲಿ, ನಾವು ಎಷ್ಟೋ ಕೇಳ್ಕೊಂಡು ಅದು ನಮ್ಗೆ ಇವರು ಅನುಕೂಲ ಮಾಡ್ಕೊಟ್ಟಿಲ್ಲ. ಆ ಯಪ್ಪನಿಗೊಂದು ನೆಮ್ಮದಿಗೋಸ್ಕರ ನಾನು ಅಲ್ಲಿಂದ ಏನೋ ಬೂದಿ ತಗೊಂಡೋಗಿ ಅಲ್ಲೊಂದು ಇಟ್ಬಿಟ್ಟು ಸ್ವಾರ್ಕ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿಲ್ಲ, ಅದು ಸಿಗ್ತಾ ಇರಲಿಲ್ಲ. ಇವಾಗ ಅದು ಮಾಡಿದ್ದೀನಿ, ಇದು ಮಾಡಾಗಿ ನಾನು ಜೊತೆ ರೀತಿ ಅಂತ ಹೇಳಿದ್ದಾರೆ. ಅದು ಫಸ್ಟ್ ಮಾಡಿದ್ದಾರೆ, ಅದಕ್ಕೂ ಫಸ್ಟ್ ನಾವು ಸಂತೋಷ ಪಡ್ತಾ ಇದೀವಿ. ಇದು ಮಾಡಿದ್ರೆ ಬೆಂಗಳೂರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಪ್ರತಿ ಚಿಕ್ಕವರೇ ಆಗಲಿ ದೊಡ್ಡವರು ಯಾರೇ ಆಗಲಿ ಇಲ್ಲಿ ಸಮಾಧಿ ಅಂತ ಆವಾಗಿಂದ ಮನ್ಸಲ್ಲಿ ಬಂದ್ಬಿಟ್ಟಿದೆ. ಇಲ್ಲೇ ಸುಟ್ಟಿದ್ದಾರೆ ಅಂತ ಬಂದಿದೆ. ದಯವಿಟ್ಟು ಇಲ್ಲೂ ಒಂದು ಮಾಡಿದ್ರೆ ನಮ್ಗೆ ಏನೋ ಅದಕ್ಕಿಂತ ನಮ್ಗೆ ಇಲ್ಲೂ ಸ್ವಲ್ಪ ಬೆಂಗಳೂರು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಇಷ್ಟ ಹೇಳ್ಬೋದು ಸರ್. ನಾವು ಅಭಿಮಾನಿಯಾಗಿ ನಿಮ್ಗೆ ನೋವಾಗಿದೆ? ಖಂಡಿತ ಖಂಡಿತ ಖಂಡಿತ. ಮೊನ್ನೆ ಸಡನ್ ಆಗಿ ರಾತ್ರೋರಾತ್ರಿ ನಿರ್ಗಮ ಮಾಡಿರೋದ್ರ ಬಗ್ಗೆ ನಿಮ್ಮ ಸರ್, ಕೋರ್ಟ್ ವಿಷಯಕ್ಕೆ ನಾವು ತಲೆ ಬಗ್ಲೇಬೇಕು ಸರ್, ಯಾರೇ ಆಗ್ಲಿ. ಆದ್ರೆ ಕೋರ್ಟ್ ಅಲ್ಲಿ ನಾವು ಹೋಗಕ್ ಮುಂಚೆನೆ ಇವರೆಲ್ಲ ಸೇರ್ಕೊಂಡು ಯಾರು ಬಾಲಕೃಷ್ಣ ಫ್ಯಾಮಿಲಿ ಆಗ್ಲಿ ಇವರಾಗ್ಲಿ ಬಂದು ನಾವು ಈ ತರ ಹೋಯ್ತಾ ಇದ್ದೀವಿ. ದಯವಿಟ್ಟು ನಮ್ಗೆ ನೀವು ಸಹಕಾರ ಕೊಡಿ. ನೀವ್ ಹೇಳ್ದಂಗ ಒಂದು ಮಾತು ನಾನು ಕೇಳ್ತೀನಿ ಅಂತ ಹೇಳಿದ್ರೆ ಇಷ್ಟೊತ್ತು ಬಾಲಕೃಷ್ಣ ಫ್ಯಾಮಿಲಿನೂ ಅವರು ದೊಡ್ಡ ಮನುಷ್ಯರು ಆಯ್ತಾ ಇದ್ರು ಸರ್. ಸಣ್ಣ ಮಾತುಕತೆಯಲ್ಲಿ ಮುಗಿಸ್ಕೊಂಬೋದೈ ಸರ್. ದಯವಿಟ್ಟು ಇದೆಲ್ಲ ಅಭಿಮಾನಿಗಳಿಗೆ ನೋವು ಕೊಟ್ಟಿದ್ದಾರೆ. ಅಭಿಮಾನಿಗಳು ಇನ್ನ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಫ್ಯಾಮಿಲಿಗೆ. ಅವ್ರು ಏನ್ ಕೇಳಿದ್ರು ನಾವು ಅಭಿಮಾನಿಗಳು 1 ರೂಪಾಯಿ ಕೊಟ್ರು, 2 ರೂಪಾಯಿ, 5 ರೂಪಾಯಿ ಕೊಟ್ಟರು, 1000 ರೂಪಾಯಿ ಕೊಟ್ಟರೇನೋ ಒಂದೇನೋ ಅವ್ರಿಗೆ ಅವ್ರು ಏನ್ ಬೇಕು, ದುಡ್ಡು ಬೇಕು, ನಮ್ಗೇನ್ ಜಾಗ ಬೇಕು. ನಮ್ ಸ್ವಂತ ಜಾಗಕ್ಕಲ್ಲ, ಅವರು ಸ್ವಂತ ಇದಕ್ಕೇನ್ ಕೇಳ್ತಾ ಇಲ್ಲ. ದಯವಿಟ್ಟು ಒಂದು ಚಿಕ್ಕ ಸ್ಮಾರಕ ಅಷ್ಟೇ, ಅದೇನೋ 10ಕ್ಕೆ 20 ಕೊಟ್ಟರೆ ಸಾಕಾಗಿತ್ತು. ಇವತ್ತು ಯಾರೋ ಒಬ್ರು ಅವ್ರ ಅಭಿಮಾನಿ ಸುದೀಪ್ ಅವ್ರು ಬಂದಿದ್ದಾರೆ. ಅವ್ರ ಹಿಂದೆ ನಾವಿದ್ದೆ, ನಮ್ಮ ಅಭಿಮಾನಿಗಳಿದ್ದೆ, ನಾವು ಕೈ ಜೋಡಿಸ್ಬೇಕು ಅಂತ ನನ್ನ ಆಸೆ ಇದೆ ಸರ್. ಆದಷ್ಟು ಸುದೀಪ್ ಅವ್ರಿಗೆ ಹಾಗಾದ್ರೆ ನೀವು ಸಪೋರ್ಟ್ ಖಂಡಿತ ಸರ್, 100ಕ್ಕೆ 200%. ನಾನು ಒಬ್ಬನೇ ಇಲ್ಲ, ಅಭಿಮಾನಿಗಳು ಎಲ್ಲರೂ ಬಂದು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ದೇವರೋಡು ನಾನು ನಂಬ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಸೊ ವಿಷ್ಣುವರ್ಧನ್ ಅವ್ರ ಸ್ಮಾರಕದ ಬಗ್ಗೆ ಇವಾಗ ಇವ್ರು ಮಾತಾಡ್ಬೇಕಾದ್ರೆ ನೀವು ಹೇಳ್ತಾ ಇದ್ರಿ. ಸೊ ನಿಮ್ಗೆ ಯಾವ ರೀತಿಯಾಗಿ ಒಂದು ಬೇಜಾರಾಗಿದೆ ಅಂತ? ಸರ್ ಬೇಜಾರಾಗಿದೆ ಸರ್. 4 ಜನನು ಒಟ್ಟಿಗೆ ಸೇರಿಸಿದ್ರಲ್ಲಿ ಒಂದು ಕುಟುಂಬದಲ್ಲಿ ಅವಾಗೆಲ್ಲ ಒಂದು ಕುಟುಂಬನೇ ಇದ್ರು ಅವರು. ಯಾರಿಗೂ ತೊಂದರೆ ಕೊಟ್ಟಲ್ಲ, ನಾವು ತೊಂದರೆ ಕೊಟ್ಟಲ್ಲ, ಅವರು ತೊಂದರೆ. ಈಗ ಸುದೀಪ್ ಅವ್ರು ಹೆಂಗ್ ಸೇರಿದ್ರು ಹಂಗ ಸೇರ್ಕೊಂಡ್ರ ಅವನು ಅಲ್ಲೇ ಹಾಕೋಯ್ತು. ಅವಾಗ ಯಾರು ಕೈ ಜೋಡಿಸ್ಲಿಲ್ಲ ಅವ್ರ ಜೊತೆಗೆ. ಅವಾಗ ಇವರು ಕೇಳಿಲ್ಲ, ಸುದೀಪ್ ಅವರು ಅವಾಗ ಏನ್ ಮಾಡ್ತಾರೆ ಅಂತ ಅವರು ಕೇಳಿಲ್ಲ. ಅವನೇನೋ ಬಾಲಣ್ಣ ಕೊಟ್ಬಿಟ್ರು ಅಂದ್ಬಿಟ್ಟು ಹೋಗಿ ಸೇರ್ಬಿಟ್ರು. ಅವ್ರ ಮಕ್ಳು ಈ ತರ ಅನ್ಯಾಯ ಮಾಡ್ತಾರೆ ನಮಗ್ ಗೊತ್ತಿಲ್ಲ. ಒಳ್ಳೆ ಪುಣ್ಯಾತ್ಮ ನಮ್ ಸತ್ತವನ್ಗ ಎಲ್ಲಿ ಮಾಡಿದಾರೆ ಅಲ್ಲಿ ಜಾಗ ಕೊಟ್ಟು ನಾವು ಬೇಕಾದ್ರೆ ಚಂದ ಎತ್ಕೊಡ್ತೀವಿ, ಅದು ಚಿಂತೆ ಇಲ್ಲ ಅವನಿಗೆ. ಬಾಲಣ್ಣ ಮಕ್ಳಿಗೆ ಚಂದ ಎತ್ಕೊಟ್ರು ಚಿಂತೆ ಇಲ್ಲ. ಎಲ್ಲಿ ಸಹ ಮಾಡಿದ್ದಾರೆ ಅಲ್ಲೇ ಮಾಡ್ಬೇಕು. ನೈಟ್ ಅವಾಗ ಉಳಿಸಿದಾರಲ್ಲ, ಅದು ನಮಗ್ ಗೊತ್ತಿಲ್ಲ, ದೇವ್ರ ಸತ್ಯ ಅಲ್ವಾ, ಅದು ಗೊತ್ತಾಗಿದ್ರೆ ತಡಿಬೇಕು. ಏನ್ ತಡೆದ್ರು ನಮ್ಮ ಜನ ಸರ್ಕಾರದವ್ರು ಹೋಗಿ ಸಪೋರ್ಟ್ ಕೊಡಲ್ಲ. ಪೊಲೀಸರು ಯಾರಪ್ಪ ಉಳಿಸ್ತಾರೋ ಕರೀರಿ ಅಂತ ಅವ್ನು ಕೇಳಿ ಅವ್ನು ಎಂಕ್ವೈರಿ ಮಾಡಿ ತಕೊಳ್ಳೋರು ಯಾರು ಇಲ್ಲ. ತಕೊಂಡ್ ಬಗ್ಗೆ ಮಾಡ್ಕೊಂಡಿದ್ರ ಇಷ್ಟೊತ್ತಿಗೆ ಮಾರ್ಕ ಆಗೋಗಿರೋದು. ಅವ್ನ್ಗ ಪುಣ್ಯ ಜನ್ಮ ಬನ್ಶಂಕರಿಂದ ಅಂದ್ಬಿಟ್ಟು ಅವ್ನ ರೋಡೇ ಅವ್ನ ಹೆಸರು ಹಾಕಿದ್ರು. ಆ ಹೆಸರು ಅದ್ಗಡಿಸ್ತಾ ಕೂತಾರೆ. ಇವಾಗ ಊರ್ ಮೈಸೂರು ತಗೊಂಡು ಏನ್ ಪ್ರಯತ್ನ? ಅಲ್ಲಿ ಮಾಡಿದ ಜಾಗ ನಿಂತೀವಿ, ಇಲ್ಲಿ ಅನ್ನ ತಿನ್ನ ಜಾಗ ಇದೇ ನಮ್ಮ ಜಾಗ. ಊರ್ ಬಿಟ್ಟು ಬಂದ್ರು ಅನ್ನ ತಿನ್ನೋ ಜಾಗ ಇಲ್ಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ಅವನು ಬೇಕಾದ್ರೆ ಕೈ ಜೋಡಿಸಿ ನಮ್ಗೆ ಬೇಕಾದ್ರೆ ಮಾಡ್ಕೊಡ್ತೀವಿ. ಅವ್ರ ಮಕ್ಳಿಗೆ ಅವ್ರು ಒಳ್ಳೇದಾಗಲಿ, ದುಡ್ಡು ಎತ್ಕೊಡ್ತೀವಿ. ಸುದೀಪ್ ಜೊತೆ ಕೈ ಜೋಡಿಸ್ತೀವಿ ಸರ್ ನಾವು. ಸರ್ ಅವಾಗ ನಾವು ಊರಲ್ಲಿ ಇದ್ದು ಸರ್, ಎಲ್ಲ ನಮ್ಮ ಫ್ರೆಂಡ್ಗಳೆಲ್ಲ ಇಲ್ಲೇ ಬೆಂಗಳೂರು ಬರೋರು, ಇಲ್ಲೇ ಜ್ಯೂಸ್ ಕೌಂಟರ್ ಇದ್ದು ನಮ್ದು. ಅವಾಗೆಲ್ಲ ವಿಷ್ಣುವರ್ಧನ್ ಜೊತೆ ಫೋಟೋ ಎಲ್ಲ ಹೊಡಿಸ್ಕೊಂಡೆಲ್ಲ ಬಂದು ತೋರಿಸ್ತಾ ಇದ್ರು. ನಾವು ಪಕ್ಕ ಅಭಿಮಾನಿ ಅವರು. ಅವಾಗೆಲ್ಲ ಅದೆಲ್ಲ ನೋಡಿದಾಗ ನಮಗೂ ಬೇಜಾರಾಗ್ತಾ ಇತ್ತು, ನಾವು ಹೋಗಿ ಮೀಟ್ ಮಾಡ್ಬೇಕಲ್ಲ ಅಂತೇಳಿ. ಅವಾಗ ಬಂದು ಇಲ್ಲೆಲ್ಲ ಬಂದಾಗ ನಾವು ಜ್ಯೂಸ್ ಎಲ್ಲ ಕೊಟ್ಟು ಮೀಟ್ ಮಾಡಿದೀವಿ, ಮಾತಾಡ್ಸಿದೀವಿ. ತುಂಬಾ ಇಷ್ಟ ಸರ್ ಅವ್ರ ಕಂಡ್ರೆ ನಮ್ಗೂ ಬಹಳ ಇಷ್ಟ, ತುಂಬಾ ಇಷ್ಟ. ಸೊ ಮೊನ್ನೆ ಅವರ ಒಂದು ಸ್ಮಾರಕ ಮಾಡ್ಬೇಕಾದ ಜಾಗ ಸಮಾಧಿ ಹೌದು ಸರ್ ಹಾಕಿದ್ರು, ನಿಮ್ಮ ಅನಿಸಿಕೆ? ಆದ್ರೂ ಬೇಜಾರಾಗುತ್ತೆ ಸರ್ ಅದೆಲ್ಲ ನೋಡಿದ್ರೆ. ನಾವೊಬ್ರು ಅಭಿಮಾನಿಯಾಗಿ ನಮಗೂ ಬೇಜಾರಾಗುತ್ತೆ ಅದೆಲ್ಲ ನೋಡಿದ್ರೆ. ಪಾಪ ಏನ್ ಮಾಡಕ್ಕಾಗುತ್ತೆ ಅಲ್ಲಿ. ಸೊ ಇವಾಗ ಸ್ಮಾರಕದ ಬಗ್ಗೆ ತುಂಬಾ ವಿಚಾರಗಳು ಬರ್ತಾ ಇದೆ. ಸುದೀಪ್ ಅವರು ಸಹ ಬೆಂಗಳೂರಲ್ಲೇನೆ ಮಾಡ್ಲಿಕ್ಕೆ ಅವರನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಮಾಡ್ಲಿ ಸರ್, ಒಳ್ಳೇದಾಗ್ಲಿ ಪಾಪ, ಮಾಡ್ಲಿ. ಅವ್ರದ್ದು ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ತರ ನಮ್ಗೆ ಅವ್ರದ್ದು ಇರ್ಲಿ ಪಾಪ, ಚೆನ್ನಾಗಿರ್ಲಿ. ಅವರು ಒಂದು ಒಳ್ಳೆ ಸ್ಥಾನದಲ್ಲಿದ್ದಂತ ವ್ಯಕ್ತಿ, ಅವ್ರದ್ದು ಇರ್ಲಿ.
ಓಕೆ. ಸೊ ಮೈಸೂರಲ್ಲಿ ಆಗ್ಬೇಕು, ಬೆಂಗಳೂರಲ್ಲಿ ಆಗ್ಬೇಕು ಅಂತ ಎರಡು ತರ ವಾದ ವಿವಾದ ನಡೀತಾ ಇದೆ ಸರ್. ಅದೆಲ್ಲ ನಮ್ಗೆ ಅಷ್ಟೊಂದು ತೀರ್ಮಾನ ತಗೊಳ್ಳೋ ಅಷ್ಟು ಗೊತ್ತಿಲ್ಲ ಸರ್ ನಮ್ಗೆ. ಅಂದ್ರೆ ಆಗ್ಲಿ ಸರ್, ಇಲ್ಲೂ ಆಗ್ಲಿ, ಅದ್ರಲ್ಲಿ ಏನಿದೆ. ಇಲ್ಲೂ ಇದ್ರೆ ಹೋಗಿ ನೋಡ್ಕೊ ಬರ್ಬೋದಲ್ಲ ನಾವು, ಅದ್ರಲ್ಲಿ ಏನಿದೆ. ಎಲ್ಲಾದ್ರೂ ಆಗ್ಲಿ, ಒಟ್ನಲ್ಲಿ ಚೆನ್ನಾಗಾಗ್ಲಿ, ಬೆಂಗಳೂರಲ್ಲೂ ಆಗ್ಲಿ. ನಿಮ್ ಪ್ರಕಾರ ಬೆಂಗಳೂರಲ್ಲೇನೆ ಆಗಿದ್ರೆ? ಬೆಂಗಳೂರಲ್ಲಿ ಆಗ್ಲಿ ಸರ್, ತುಂಬಾ ಚೆನ್ನಾಗಿದೆ. ಏನ್ ಮಾಡ್ತಿದ್ದಾರೆ ತುಂಬಾ ಒಳ್ಳೇದು ಸರ್, ನಿಜವಾಗ್ಲು ನಮ್ಗೆ ಅವರು ತುಂಬಾ ಇದು ಮಾಡ್ಬಿಟ್ರೆ ಅವ್ರ ಲೆವೆಲ್ಲೇ ಬೇರೆ ಸರ್. ಸುದೀಪ್ ಅವ್ರದ್ದು, ವಿಷ್ಣುವರ್ಧನ್ ಅಭಿಮಾನಿಗಳ ಕಡೆಯಿಂದ ಅವ್ರಿಗೂ ನಮ್ಮ ಕಡೆಯಿಂದನೂ ಒಂದು ತುಂಬಾ ಥ್ಯಾಂಕ್ಸ್.